ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಅರ್ಜುನನನ್ನು ಕುರಿತು ಹೇಳಿದಂಥ ಒಂದು ಮಾತು. ಗೀತೆಯಲ್ಲಿ ಹೇಳಿರುವ ಪ್ರತಿ ಮಾತುಗಳು ಕೂಡ ಅನೇಕ ಅರ್ಥದಿಂದ ಗರ್ಭಿತವೆ. ಮಹಾಭಾರತದ ಒಂದೊಂದು ಶ್ಲೋಕಗಳಿಗೆ ಕಡಿಮೆ ಅಂದರೆ 10 ಅರ್ಥ ಇದೆ ಅಂತ ಹಿರಿಯರು ಹೇಳ್ತಾರೆ. ಮಹಾಭಾರತ ಸರ್ವಜ್ಞನಾದ ವೇದವ್ಯಾಸ ರಚನೆ ಮಾಡಿಕೊಟ್ಟಂಥ ಗ್ರಂಥ. ಮಹಾಭಾರತದಲ್ಲಿ 2 ಪ್ರಮುಖವಾದದ್ದು, ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ ಅಂತ ಹೇಳ್ತಾರೆ. ಮಹಾಭಾರತ ಬಹಳ ವಿಸ್ತೃತವಾದ ಸಾಗರದಂತಿರುವ ಧರ್ಮಜ್ಞಾನವನ್ನು ಸಜ್ಜನರಿಗೆ ಕೊಡಲಿಕ್ಕಿರುವಂತಹ ಒಂದು ನಿಧಿ. ಸಮುದ್ರದಲ್ಲಿ ಒಳಗಿರ್ತದೆ ನಿಧಿ, ಒಳಗೀಜುವವನಿಗೆ ನಿಧಿ ಚೆನ್ನಾಗಿ ಸಿಗ್ತದೆ. ಮಹಾಭಾರತ ಒಂದು ಸಾಗರ. ಈಜಲಿಕ್ಕೆ ಚೆನ್ನಾಗಿ ಕಲ್ತವ ಒಳಗಿಳಿದು ಅದರೊಳಗಿರುವ ನಿಧಿಯನ್ನು, ರತ್ನಗಳನ್ನು ಹೆಕ್ಕಿ ತೆಗೆದು ಚೆನ್ನಾಗಿ ಸಿರಿವಂತನಾಗ್ತಾನೆ. ಹಾಗೆ ಮಹಾಭಾರತದ ಒಳಗಿಳಿದವನು ಅದರೊಳಗಿರುವ ಪ್ರಮೇಯ, ತತ್ವ, ಆ ನಿಧಿಗಳನ್ನು ತೆಗೆದು ಸಿರಿವಂತನಾಗಬಲ್ಲ ಅಂತ ಹಿರಿಯರು ಹೇಳ್ತಾರೆ. ಅಂಥ ಮಹಾಭಾರತದಲ್ಲಿ 2 ಅತ್ಯಂತ ಶ್ರೇಷ್ಠವಾದದ್ದು ಅಂತ ವ್ಯಾಸರೇ ಹೇಳ್ತಾರೆ. ಈ 2 ನಮ್ಮ ಜೀವನದೊಳಗೆ ಪಠನನೂ ಮಾಡಬೇಕು, ಅರ್ಥವನ್ನೂ ತಿಳಿಬೇಕು. ಜ್ಞೇಯಂ ಪಾಠ್ಯಂಚ ತದ್ವಯಂ ವಿಷ್ಣೋ ಸಹಸ್ರನಾಮಾಪಿ. ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವಂತನ ಗೀತೆ. ಈ 2 ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತಾರೆ ಹಿರಿಯರು. ಸಾಧ್ಯವಾದಷ್ಟು ತಿಳಿಲೇಬೇಕು, ಅದನ್ನು ದಿನನಿತ್ಯ ಪಠನ ಮಾಡಲೇಬೇಕು ಅಂತ ಹೇಳ್ತಾರೆ. 18 ಪರ್ವಗಳಿಂದ ಮಹಾಭಾರತ ಕೂಡಿದೆ. ಭಗವದ್ಗೀತೆಯ ಅಧ್ಯಾಯದ ಸಂಖ್ಯೆ 18 ಆಗಿದೆ. ಏನು ತೋರಿಸ್ತದೆ ಇದು ಅಂದರೆ, ಗೀತೆ 700 ಶ್ಲೋಕಗಳು. ದುರ್ಗಾ ಸಪ್ತಶತಿ ಅಂತ ಕೇಳ್ತೇವೆ. ಸಪ್ತಶತಿ ಅಂದರೆ 700. ಹಾಗೆ ಗೀತಾ ಸಪ್ತಶತಿ ಅಂತ ಹಿರಿಯರು ಕರೆದರು. ಸಪ್ತಶತಿ ಅಂದರೆ ಗೀತೆಯ ಶ್ಲೋಕಗಳ ಸಂಖ್ಯೆ ಒಟ್ಟು 700 ಅಂತ ಅರ್ಥ. ಮಹಾಭಾರತ 1,00,000 ಶ್ಲೋಕಾತ್ಮಕ ಅಂತ. 1,00,000 ಶ್ಲೋಕ. 1,00,000 ಶ್ಲೋಕದೊಳಗೆ 700 ಭಗವದ್ಗೀತೆ ಸೇರಿಕೊಂಡಿದೆ ಅಂತ. ಮಹಾಭಾರತ ಭಗವಂತನ ವಿರಾಟ್ ರೂಪ, ವಿಶ್ವರೂಪ. ಭಗವದ್ಗೀತೆ ಭಗವಂತನ ಕೃಷ್ಣ ರೂಪ ಅಂತ ಅರ್ಥ. ಅರ್ಜುನನೊಟ್ಟಿಗೆ ಸಾರಥ್ಯ ಮಾಡುವಾಗ
ಕೃಷ್ಣನ ರೂಪದಲ್ಲೇ ಮಾಡ್ತಿದ್ದ ದೇವರು. ಗೀತೆಯನ್ನು ಹೇಳ್ತಾ ಹೇಳ್ತಾ ಅರ್ಜುನನಿಗೆ ನೀನೇ ದೇವರು ಅಂತಾದರೆ ಒಂದ್ಸಲಿ ತೋರಿಸು ಅಂತನ್ನಂತೆ. ನಿನ್ನ ವಿಶ್ವರೂಪ ತೋರಿಸು, ನೀನೇ ಎಲ್ಲ ಮಾಡೋ ರೂಪ ಏನದು, ನಾನು ನೋಡಬೇಕು ಅಂತ ಆಸೆ ಪಟ್ಟ. ಕೃಷ್ಣ ಸಾರಥ್ಯ ಮಾಡ್ತಾ ಇದ್ದು ಗೀತೆ ಉಪದೇಶ ಮಾಡೋನು ವಿಶ್ವರೂಪ ತೋರಿಸ್ಬಿಟ್ಟ. ಆ ವಿಶ್ವರೂಪದೊಳಗೆ ಅರ್ಜುನ ಮುಂದೆ ಯಾರನ್ನೆಲ್ಲ ಯುದ್ಧ ಮಾಡಿ ಕೊಲ್ಲಬೇಕಾಗಿತ್ತೋ ವಿಶ್ವರೂಪದಲ್ಲಿ ಅವರನ್ನೆಲ್ಲ ತಾನೇ ಮೊದಲು ಕೊಂದು ಹಾಕಿಬಿಟ್ಟಿದ್ದ. ಕರ್ಣ, ಭೀಷ್ಮ, ಅಶ್ವತ್ಥಾಮ, ದ್ರೋಣ, ದುರ್ಯೋಧನ ವಿಶ್ವರೂಪದೊಳಗೆ ಅವರನ್ನೆಲ್ಲ ಹಲ್ಲಿಗೆ ಸಿಕ್ಕಾಕಿಸ್ಕೊಂಡಿದ್ದಂತೆ. ಕೆಲವರೆಲ್ಲ ವಿಶ್ವರೂಪದ ಬಾಯಿ ಒಳಗೆ ಹೋಗ್ತಾ ಇದ್ರು, ಕೆಲವರು ಹೊರಗೆ ಬರ್ತಾ ಇದ್ರು. ಇದೆಲ್ಲ ಭಗವದ್ಗೀತೆಯಲ್ಲೇ ಬರ್ತದೆ ವಿಶ್ವರೂಪ ಹೇಗಿತ್ತು ಅಂತ ವರ್ಣನೆ ಮಾಡುವಾಗ. ಆ ವಿಶ್ವರೂಪ ಬಹಳ ಬೃಹದಾಕಾರವಾದ ರೂಪ. ಎಷ್ಟು ಮುಖಗಳು ಅಂತ ಎಣಿಸ್ಲಿಕ್ಕಾಗ್ತಾ ಇಲ್ಲ, ಎಷ್ಟು ಕೈಗಳು ಅಂತ ಎಣಿಸ್ಲಿಕ್ಕಾಗ್ತಾ ಇಲ್ಲ, ಎಷ್ಟು ಕಣ್ಣುಗಳು ಅಂತ ಎಣಿಸ್ಲಿಕ್ಕಾಗ್ತಾ ಇಲ್ಲ. ಇಡೀ ಪ್ರಪಂಚವನ್ನೆಲ್ಲ ವ್ಯಾಪಿಸಿದಂಥ ಭಗವಂತನ ರೂಪ ಅದು ಅರ್ಜುನನ ಕಣ್ಣಿಗೆ ಎಷ್ಟು ಸಾಧ್ಯವಿತ್ತೋ ಅಷ್ಟೇ ಅವನು ಸೆರೆ ಹಿಡ್ಕೊಂಡ ಅಷ್ಟೆ. ವಿಶ್ವರೂಪ ಇನ್ನೂ ಹೆಚ್ಚಿತ್ತು, ಆದರೆ ಅವನ ಕಣ್ಣಿಗೆ ಅಷ್ಟು ಸೆರೆ ಹಿಡಿಯುವ ಕೆಪಾಸಿಟಿ ಇರಲಿಲ್ಲ. ಎಲ್ಲರ ಮೊಬೈಲಿಗೆ ಅಷ್ಟು ಕೆಪಾಸಿಟಿ ಇರಲ್ಲ. ಅದು ಎಷ್ಟು ಮೆಗಾ ಪಿಕ್ಸೆಲ್ ಇರ್ತದೋ ಅಷ್ಟೇ ಸೆರೆ ಹಿಡಿತದೆ. ಹಾಗೆ ಅರ್ಜುನನದೇ ಆದಂಥ ಕೆಪಾಸಿಟಿ ಎಷ್ಟಿತ್ತೋ ಅಷ್ಟು ವಿಶ್ವರೂಪವನ್ನು ಅವನು ಸೆರೆ ಹಿಡ್ಕೊಂಡಂತೆ. ಅದನ್ನೇ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ. ಅದನ್ನು ವಿಶ್ವರೂಪ ಯೋಗ ಅಂತ ಕರೀತಾರೆ. ಇದರಿಂದ ಏನು ಅರ್ಥ ಆಯಿತು? ಮಹಾಭಾರತ ವಿಶ್ವರೂಪ, ಅದರದ್ದೆಲ್ಲ ಸಾರ ಭಾಗ ಶ್ರೀಕೃಷ್ಣ ರೂಪ ಹೇಗೋ ಭಗವದ್ಗೀತೆಯನ್ನು ಕೃಷ್ಣ ರೂಪ ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ಜೊತೆಗೆ ಗೀತೆ ಇದೆ ಅಂದರೆ ಕೃಷ್ಣ ಇದ್ದಾನೆ ಅಂತ ಅರ್ಥ. ಗೀತೆಯನ್ನು ನಾವು ಅಧ್ಯಯನ ಮಾಡ್ತಿದ್ದೇವೆ, ಪಠಣ ಮಾಡ್ತಿದ್ದೇವೆ ಅಂದರೆ ಕೃಷ್ಣ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾನೆ ಅಂತ ಅರ್ಥ. ನಾವು ಅವನೊಟ್ಟಿಗೆ ಮಾತನಾಡ್ತಿದ್ದೇವೆ ಅಂತ ಅಭಿಪ್ರಾಯ. ಅತ್ಯಂತ ಮಹಾಭಾರತದ ಸಾರಭೂತವಾಗಿ ಎಲ್ಲವನ್ನೂ ಸೆರೆ ಹಿಡಿದು ಕೃಷ್ಣ ಈ ಮಾತುಗಳಲ್ಲಿ ನಮಗೆ ಉಪದೇಶ ಮಾಡಿದ ಅಂತ ಅನುಸಂಧಾನ ಮಾಡ್ತಾರೆ ಹಿರಿಯರು. ಅದರಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಹೇಗೆ ಅರ್ಥ ಮಾಡಿಕೊಳ್ಬಹುದು ಅನ್ನೋ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ. ಇದು 4ನೇ ಅಧ್ಯಾಯ. ನಾನು ಓದಿದಂಥ ಶ್ಲೋಕ 11ನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅರ್ಜುನ, ಯೇ ಯಥಾ ಮಾಂ ಪ್ರಪದ್ಯಂತೆ, ಯೇ ಯಾವ ಸಜ್ಜನರು ಯಥಾ ಯಾವ ರೀತಿಯಾಗಿ ಮಾಂ ಪ್ರಪದ್ಯಂತೆ ನನ್ನನ್ನು ಶರಣು ಬರ್ತಾರೋ ತಾನ್ಸ್ ತಥೈವ ಭಜಾಮಿ ಅಹಂ, ನಾನು ಅವರಿಗೆ ಅವರ ಅರ್ಹತೆಗೆ ಅನುಗುಣವಾಗಿ ಅವರನ್ನು ಅನುಗ್ರಹಿಸ್ತೇನೆ. ಮನುಷ್ಯಾಃ ಮಮ ವರ್ತ್ಮ ಅನುವರ್ತಂತೆ. ಹೇ ಪಾರ್ಥ, ಅರ್ಜುನ, ಭೂಮಿಯಲ್ಲಿರುವ ಎಲ್ಲ ಜೀವರು ಮನುಷ್ಯ ದೇಹದಲ್ಲಿ ಬಂದವರು ನಾನು ಯಾವ ದಾರಿಯಲ್ಲಿ ನಡೆದುಕೊಂಡು ಹೋಗಿರ್ತೇನೋ ಅದನ್ನು ಅವರು ಕೂಡ ಅನುಸರಿಸ್ತಾರೆ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ, ನನ್ನ ದಾರಿಯನ್ನು ಅವರು ಅನುಸರಿಸಿ ನಡೀತಾರೆ. ಇದು ಶ್ಲೋಕದ ಮೇಲ್ನೋಟದ ಮೀನಿಂಗ್. ಎಷ್ಟು ಪ್ರಶ್ನೆಗಳಿಗೆ ಕೃಷ್ಣ ಈ ಶ್ಲೋಕದಲ್ಲಿ ಉತ್ತರ ಕೊಟ್ಟಿದ್ದಾನೆ. ಆ ಎಲ್ಲವನ್ನು ನಾವು ಅನುಸಂಧಾನ ಮಾಡಿದರೆ ಶ್ಲೋಕಕ್ಕೆ 100 ಅರ್ಥ ಇದೆ ಅನ್ನೋದು ಗೊತ್ತಾಗ್ತದೆ. ಮೊದಲು ಒಂದು ಪ್ರಶ್ನೆ ತಗೊಳ್ಳೋಣ. ಅರ್ಜುನ ಕೃಷ್ಣನನ್ನು ಕೇಳಿದ್ನಂತೆ, ಕೃಷ್ಣ, ನಿನ್ನನ್ನು ಆರಾಧಿಸಬೇಕು ಅನ್ನೋದು ನಿನ್ನ ಮಾತಾದರೆ ನಿನ್ನ ಆರಾಧನೆ ಮಾಡೋರಿಗೆ ನೀನು ಕೊಡೋದಾದರೂ ಏನು ಅಂತ ಮೊದಲು ಪ್ರಶ್ನೆ. ಇದು ಪ್ರತಿಯೊಬ್ಬ ವ್ಯಕ್ತಿ ಯಾವುದರಲ್ಲಾದರೂ ತೊಡಗಬೇಕಾದ್ರೆ ಅದರಿಂದ ಏನು ಲಾಭ ಅಂತ ಕೇಳ್ತಾನೆ. ಲಾಭ ಏನು? ಒಂದಾ ನನಗೆ ಬೇಡವಾದದ್ದು ಹೋಗ್ತದಾ ಅಥವಾ ನನಗೆ ಬೇಕಾದದ್ದು
ಸಿಗ್ತದಾ? ಎರಡು ಪ್ರಮುಖವಾಗಿ ಬರುವ ಪ್ರಶ್ನೆ. ಬೇಡವಾದದ್ದು ಹೋಗ್ತದೆ ಎಂದಾಗಲೂ ಕೆಲವರು ಆ ಕಡೆಯಲ್ಲಿ ಮುಖ ಮಾಡೋದಿದೆ, ಬೇಕಾದದ್ದು ಸಿಗ್ತದೆ ಅಂತಾದಾಗಲೂ ಆ ಕಡೆಯಲ್ಲಿ ಮುಖ ಮಾಡೋದಿದೆ. ಶ್ರೀಕೃಷ್ಣ ಈ ಶ್ಲೋಕದೊಳಗೆ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ ಅಂತ ಅಭಿಪ್ರಾಯ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಅಹಂ ಭಜಾಮ್ಯಹಂ. ಕೃಷ್ಣ ಹೇಳಿದ ಈ ಉತ್ತರ ಎಲ್ಲರನ್ನೂ ಕೃಷ್ಣನ ಕಡೆ ಮುಖ ಮಾಡೋ ಹಾಗೆ ಮಾಡ್ತದಂತೆ. ಕೃಷ್ಣ ಹೇಳಿದ, ಯಾರು ನನ್ನನ್ನು ಯಾವ ಅಭಿಪ್ರಾಯದಿಂದ ಶರಣು ಬರ್ತಾರೋ ನಾನವರನ್ನು ಅದೇ ರೀತಿಯಾಗಿ ಅನುಗ್ರಹಿಸ್ತೇನೆ. ಇದಕ್ಕೊಂದು ಉದಾಹರಣೆ ಬೇಕು. ಉದಾಹರಣೆ ಕೊಟ್ಟರೆ ಬೇಗ ನಮಗೆ ಅನುಸಂಧಾನಕ್ಕೆ ಬರ್ತದೆ. ಭಗವದ್ಗೀತೆ ಭಾರತದ ಸಾರ ಆದ್ದರಿಂದ ಭಾರತವನ್ನು ಅವಲೋಕನ ಮಾಡಿ ಈ ಶ್ಲೋಕಕ್ಕೆ ನಾವು ಅನುಸಂಧಾನ ಮಾಡಬೇಕು. ಮೊದಲು ಉದಾಹರಣೆಗೆ ದುರ್ಯೋಧನನನ್ನು ತಗೊಳ್ಳೋಣ. ದುರ್ಯೋಧನನ ಭಾವ ಏನಿತ್ತು ಅಂದರೆ, ಕೃಷ್ಣ ಅವನು ಯಾರ ಕಡೆ ಆದರೆ ಏನಂತೆ, ಅವನು ಸೈನ್ಯ ಮಾತ್ರ ನನ್ನ ಸೈನ್ಯದಲ್ಲೇ ಸೇರಿಕೊಳ್ಬೇಕು. ಯಾಕಂದರೆ ಸೈನ್ಯದ ಸಂಖ್ಯೆ ಹೆಚ್ಚಾದಷ್ಟು ಬಲ ಬರ್ತದೆ, ಎದುರಾಳಿಗಳನ್ನು ಎದುರಿಸ್ಬೋದು. ಹಾಗಾಗಿ ಆತನು ಕೃಷ್ಣನ ಬಳಿಗೆ ಬಂದದ್ದು ಸೈನ್ಯಕ್ಕಾಗಿ, ಕೃಷ್ಣನಿಗಾಗಿ ಅಲ್ಲ. ಜೊತೆಗೆ ವಿಚಿತ್ರ ಅಂದರೆ ಅದೇ ಸಮಯಕ್ಕೆ ಯುದ್ಧದಲ್ಲಿ ಕೃಷ್ಣ ನೀನು ಯಾರ ಕಡೆ ಅಂತ ಅರ್ಜುನನೂ ಬಂದಿದ್ದಾನೆ. ಯುದ್ಧ ಸಹಾಯ ಬೇಡಲಿಕ್ಕೆ ಅಂತ ಬಂದವರು ಇಬ್ಬರು, ಒಂದೆಡೆಯಿಂದ ಅರ್ಜುನ, ಇನ್ನೊಂದೆಡೆಯಿಂದ ದುರ್ಯೋಧನ. ಆದರೆ ವಿಚಿತ್ರ, ಕೃಷ್ಣ ಮೊದಲು ಕೇಳ್ಕೊಳ್ಳಿಕ್ಕೆ ಹೇಳಿದ್ದು ಅರ್ಜುನನಿಗೆ ಅಂತ ಮಹಾಭಾರತ ಹೇಳ್ತದೆ. ಕಾರಣ ಮಹಾಭಾರತದಲ್ಲಿರೋದೇನು ಅಂದರೆ, ವಯಸ್ಸಿನಿಂದ ಹಿರಿಯರು ಹಾಗೂ ವಯಸ್ಸಿನಿಂದ ಕಿರಿಯರು ಅಂದಾಗ ಕೇಳ್ಕೊಳ್ಳೋ ಅವಕಾಶ ಯಾವತ್ತೂ ಕೂಡ ಕಿರಿಯರಿಗೆ ಕೊಡಬೇಕು ಅಂತ ಇದೆ. ಇದೊಂದು ವ್ಯವಸ್ಥೆ, ಕಿರಿಯರಿಗೆ ಕೊಡಬೇಕು ಮೊದಲು. ಇದನ್ನು ಎಲ್ಲ ಕಡೆಯಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಾಗಿ ಕಿರಿಯನು ನೋಡು ಅರ್ಜುನ, ಹಾಗಾಗಿ ಅವನಿಗೆ ಕೊಡಬೇಕು ಅಂತ ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿಯನ್ನು ಮಹಾಭಾರತ ಹೇಳ್ತದೆ. ಕೃಷ್ಣ ಮಲಗಿದ, ಇವರಿಬ್ಬರು ಬರ್ತಾರೆ ಅಂತ ಮಲಗಿದ. ಯಾಕಂದರೆ ಆತನಿಗೆ ಮಲಗುವಿಕೆ ಅಂತ ಇಲ್ಲ, ಅವನು ಯೋಗ ನಿದ್ರಾ ವಿಶಾರದ. ಆದರೆ ಮಲಗಿದ ಅಂತದೆ. ಇವತ್ತು ನಿನ್ನೆ ದ್ವಾದಶಿ ಮಾಡಿದ್ವಲ್ಲ, ಪ್ರಬೋಧ ಅಂತ, ದೇವರನ್ನು ಎಬ್ಬಿಸೋದು. ಮಲಗಿದವನ್ನ ಎಬ್ಬಿಸಬೇಕು, ಮಲಗದೇ ಇದ್ದವನನ್ನು ಪ್ರಬೋಧೋತ್ಸವ ಅಂದರೆ ಯೋಗ ನಿದ್ರಾ ವಿಶಾರದ ಭಗವಂತ. ಆಷಾಢ ಮಾಸದ ಏಕಾದಶಿ ಯೋಗ ನಿದ್ರೆಗೆ ಜಾರ್ತಾನಂತೆ ಭಗವಂತ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಂದರೆ ಏಕಾದಶಿ, ದ್ವಾದಶಿ ದಿವಸ ಭಗವಂತನಿಗೆ ಜಾಗ್ರ ಮತ್ತೆ ಪ್ರಬೋಧೋತ್ಸವ. ದೇವತೆಗಳಿಗೆಲ್ಲ ಅದು ರಾತ್ರಿ ಕಾಲ ಅಂತ ಒಂದು ಪದ್ಧತಿ. ಅಂದಿನ ದಿನ ಇವರಿಬ್ಬರು ಬರುವ ಸಮಯಕ್ಕೆ ಭಗವಂತ ಸರ್ವಜ್ಞ ಮಲಗಿದಂತೆ ನಟಿಸಿದ. ದುರ್ಯೋಧನ ಮೊದಲು ಬಂದಿದ್ದಾನಂತೆ. ಆತ ಕೃಷ್ಣನನ್ನು ನೋಡಿದ. ಕೃಷ್ಣನ ತಲೆಭಾಗದಲ್ಲಿ ಒಂದು ಆಸನ, ಕಾಲಿನ ಹತ್ರ ಒಂದು ಆಸನ ಇತ್ತು. ಅವನಿಗೆ ಕೂಡಬೇಕು ಅನ್ನಿಸ್ತು. ಎಲ್ಲಿ ಕೂಡಬೇಕು? ಸ್ವಾಗತ ಮಾಡೋರಿಲ್ಲ, ಕೃಷ್ಣ ಸ್ವತಃ ಮಲಗಿಬಿಟ್ಟಿದ್ದಾನೆ. ಸರಿ, ಎಲ್ಲಿಗೆ ಹೋಗಿ ಕೂಡಬೇಕು ಅಂತ ನೋಡಿದ. ಅವನಿಗೆ ಕಾಲು ಕೆಳಗಡೆ ಕೂಡಲಿಕ್ಕೆ ಮನಸ್ಸು ಬರಲಿಲ್ಲ ಅಂತದೆ ಮಹಾಭಾರತ. ಕೃಷ್ಣ ಒಬ್ಬ ಗೊಲ್ಲ, ಅವನ ಹತ್ರ ಬರಬೇಕಿದೆ, ಅನಿವಾರ್ಯತೆ, ಯುದ್ಧಕ್ಕೆ ಸಹಾಯ ಬೇಡಬೇಕಾದದ್ದು. ಆದರೆ ಕಾಲು ಕೆಳಗೆ ಒಬ್ಬ ಕ್ಷತ್ರಿಯನಾಗಿ, ಹಸ್ತಿನಾವತಿಯ ಯುವರಾಜನಾಗಿ ನಾನು ಕಾಲು ಕೆಳಗೆ ಕೂಡೋದೆ? ಈ ಭಾವ ಬಂದು ಕೃಷ್ಣನ ತಲೆ ಹತ್ರ ಹೋಗಿ ಕುಳಿತ. ಅರ್ಜುನನು ಬಂದ, ಅವನಿಗಿದ್ದದ್ದು ಪಾದದ ಹತ್ತಿರದ ಆಸನ, ಅಲ್ಲಿ ಕುಳಿತ. ಕೃಷ್ಣ ಕಣ್ಣು ತೆಗೆದ ಕೂಡಲೇ, ಸಹಜವಾಗಿ ಮಲಗಿದ ಆಗ ಕಣ್ಣು ತೆಗೆದ ಕೂಡಲೇ ಕಾಲು ಹತ್ರ ಯಾರು ಕುಳಿತಿರ್ತಾರೋ ಅವರೇ ಕಣ್ಣಿಗೆ ಬೀಳ್ತಾರೆ. ಕಣ್ಣಿಗೆ ಬಿದ್ದದ್ದು ಅರ್ಜುನ. ಅರ್ಜುನ ಯಾವಾಗ ಬಂದು? ಬಹಳ ಸಂತೋಷ ಆಯಿತು. ಎಬ್ಬಿಸ್ಬೇಕಾಗಿತ್ತೇನೋ, ನೀನು ಬಂದರೆ ಎಬ್ಬಿಸ್ಲಿಕ್ಕೆ ಏನು ಸಮಸ್ಯೆ ನಿನಗೆ? ಬಹಳ ಸಂತೋಷ, ನಿನಗೆ ಸ್ವಾಗತ ಅಂತ ಹೇಳ್ತಾ ಹೇಳ್ತಾ ಎದ್ನಂತ. ತಲೆ ಭಾಗದಲ್ಲಿ ಕೂತ ದುರ್ಯೋಧನ ಸರ್ವತ್ರ ವ್ಯಾಪ್ತನಾದರೂ, ಕೃಷ್ಣನಿಗೆ ಸರ್ವಜ್ಞನಾದರೂ, ಕಣ್ಣಿಗೆ ಬಿದ್ದಿದ್ರು. ಆದರೆ ಮನುಷ್ಯ ದೃಷ್ಟಿಯಿಂದ ಅರ್ಜುನ ಕಣ್ಣಿಗೆ ಬಿದ್ದ ಅಂತ ಸ್ವಾಗತ ಮೊದಲು ಕೋರಿದ. ದುರ್ಯೋಧನಿಗೆ ಮನಸ್ಸಿನಲ್ಲಿ ಬೇಸರ ಆಯಿತು. ಅಹಂ ಅಗ್ರೇ ಆಗತಃ ಅಂತಂದ.
ಏಯ್ ಮೊದಲು ಬಂದವನು ನಾನು ಕೃಷ್ಣ ಅಂತ ಧ್ವನಿ ಬಂತಂತೆ. ಅದಕ್ಕೆ ಕೃಷ್ಣನ ಉತ್ತರ ಹೇಗಿತ್ತು ನೋಡಿ. ಇದು ಗೀತೆಯನ್ನು ಹೇಗೆ ವ್ಯಾಖ್ಯಾನಿಸ್ತಾವೆ. ನನ್ನ ಕಣ್ಣಿಗೆ ಮೊದಲು ಬಿದ್ದವನು ಅರ್ಜುನ ಅಂತ ವಾದ ಮಾಡಿದ್ದಂತೆ. ಕಣ್ಣಿಗೆ ಮೊದಲು ಬಿದ್ದವನು ಅರ್ಜುನ ಅಂತಂದ್ಬಿಟ್ಟು ಆವಾಗ ದುರ್ಯೋಧನ ಅಂತಾನೆ, ಮೊದಲು ಬಂದು ನನ್ನನ್ನು ನೀನು ಹೆಚ್ಚು ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು, ಅವನಿಗೆ ಕೊಡ್ತಾ ಇದ್ದಿ. ಸಮಂ ಕರಿಷ್ಯಾಮಿ, ನಿಮ್ಮಿಬ್ಬರಲ್ಲಿ ಈ ವಿಷಯದಲ್ಲಿ ವಾದ ಬೇಡ, ಬಂದದ್ದು ಯಾಕೆ ಅಂತ ನನಗೆ ಅರ್ಥ ಆಯಿತು, ನಿಮ್ಮಿಬ್ಬರಲ್ಲಿ ಒಂದು ಸಮ ಮಾಡ್ತೇನೆ ಅಂತ ಕೃಷ್ಣ ಹೇಳ್ದ. ಸರಿ, ಹಾಗಾದರೆ ನಾನು ಕೇಳ್ಕೊಳ್ತೇನೆ ಅಂತಂದ ದುರ್ಯೋಧನ. ಆವಾಗ ಮತ್ತೆ ವಯೋಧಿಕ ತ್ವಂ, ನೀನು ವಯಸ್ಸಿನಲ್ಲಿ ಹೆಚ್ಚಾಗಿದ್ದಿ, ಹಾಗಾಗಿ ಕೇಳ್ಕೊಳ್ಳೋ ಪ್ರಶ್ನೆ ಯಾವತ್ತಿದ್ರೂ ನಿನಗೆ ಮೊದಲು ಬರಲ್ಲ, ಆತ ಬಿಟ್ಟದ್ದನ್ನು ನೀನು ತಗೊಳ್ಬೇಕು, ಯಾವಾಗಲೂ ಹಿರಿಯನಾದವನು ಅಂತ ಅರ್ಜುನನಿಗೆ ಅವಕಾಶ ಕೊಟ್ಬಿಟ್ನಂತೆ. ನೋಡಿ, ಇದು ಎಲ್ಲ ಥರದ ಸೆಕ್ಟರ್ನಲ್ಲೂ ಅಪ್ಲೈ ಆಗುವಂಥ ಅಂಶಗಳಿವೆಲ್ಲ. ಮಹಾಭಾರತ ಎಷ್ಟು ಅದ್ಭುತ ಅನ್ಲಿಕ್ಕೆ. ಅರ್ಜುನ ಕೇಳಿದ್ ನಾನು ಮೊದಲು ಕೇಳ್ತೀನಿ ಅಂತಂತ ಇಲ್ಲ, ಮೊದಲು ನಾನು ಬಂದಿದ್ದೇನೆ ಅಂತಂತ ಇಲ್ಲ, ನನಗೆ ಕೊಡಬೇಕು ಅನ್ನೋ ವಾದ ಮಾಡ್ತಾ ಇಲ್ಲ. ದುರ್ಯೋಧನ ಆ ವಾದ ಮಾಡೋದನ್ನು ಬಿಡ್ತಾ ಇಲ್ಲ. ಆದರೆ ಅವನಿಗೆ ಅವಕಾಶ ಸಿಗ್ತಾ ಇಲ್ಲ. ಅರ್ಜುನನಿಗೆ ಅವಕಾಶ ಸಿಕ್ತು. ಅರ್ಜುನ ಹೇಳ್ತಾನೆ, ಕೃಷ್ಣ ನೀನೊಬ್ಬ ಸಾಕು ಅಂತಂದ. ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ನೋಡಿ, ಇವರಿಬ್ಬರ ಪ್ರಸಂಗ ನಮಗೆ ದೊಡ್ಡ ಪಾಠ. ಕೃಷ್ಣನ ಈ ಶ್ಲೋಕದ ಇದು ವ್ಯಾಖ್ಯಾನ ಅಂತ ನಾನು ಭಾವಿಸ್ತೇನೆ. ಈ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ಈ ಮಹಾಭಾರತಕ್ಕೆ ಯಾರೂ ಬರೆದಿರಲ್ಲ. ನಮ್ಮ ಸ್ಫುರಣೆಗೆ ಕೃಷ್ಣ ಹೇಗೆ ಅರ್ಥಾನುಸಂಧಾನ ಕೊಡ್ತಾ ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಏ ಯಥಾ ಮಾಂ ಪ್ರಪದ್ಯಂತೆ ಅಂದ್ರಲ್ಲಿ ಇಬ್ಬರನ್ನ ತಗೊಳ್ಬೇಕು. ಒಂದೆಡೆ ದುರ್ಯೋಧನನನ್ನು, ಮತ್ತೊಂದೆಡೆಯಲ್ಲಿ ಅರ್ಜುನನನ್ನು. ಮಾಂ ಪ್ರಪದ್ಯಂತೆ ಅಂದರೆ ಶರಣು ಬಂದವರು. ಕಾರಣ ಏನು? ಯುದ್ಧಕ್ಕೆ ನೀನು ಸಹಾಯ ಮಾಡು ಅಂತ. ಕೃಷ್ಣ ಅದಕ್ಕೆ ಸಮ ಮಾಡಿದ. ಕೇಳ್ಕೊಳ್ಳೋ ಅವಕಾಶ ಅರ್ಜುನನಿಗೆ ಕೊಟ್ಟರು. ಅರ್ಜುನ ಸೈನ್ಯವನ್ನು ತಿರಸ್ಕರಿಸಿ ಕೃಷ್ಣನನ್ನು ಬಯಸಿದ. ಏ ಯಥಾ ಮಾಂ ಪ್ರಪದ್ಯಂತೆ, ಅವಕಾಶ ಮುಂದಿಟ್ಟಿದ್ದಾನೆ. ನಾರಾಯಣಿ ಸೈನ್ಯ ಅಂತ ಕೃಷ್ಣನ ಬಳಿ ಇದ್ದ ಸೈನ್ಯ, ಅದು ಅಕ್ಷೋಹಿಣಿ ಸೈನ್ಯ. ಅದೊಂದು ಅಕ್ಷೋಹಿಣಿ ಸೇರಿಸ್ಕೊಂಡಿದ್ರೆ ಪಾಂಡವರ ಹತ್ರ ಇದ್ದದ್ದು 8 ಇತ್ತಲ್ಲ, 7 ಇತ್ತಲ್ವ. 11 ಅಕ್ಷೋಹಿಣಿ ದುರ್ಯೋಧನನ ಕಡೆ. ಆ 11ರೊಳಗೆ ಒಂದು ಇಲ್ಲಿ ಬಂದಿದ್ರೆ 8 ಆಗ್ತಿತ್ತಲ್ವೇ. ಅಕ್ಷೋಹಿಣಿಯ ಲೋಭ ಅರ್ಜುನನಿಗೆ ಬರಲಿಲ್ಲ. ಅರ್ಜುನನಿಗೆ ಸೈನ್ಯದ ಸಂಖ್ಯೆ ಹೆಚ್ಚಿದ್ರೆ ಗೆಲ್ತೇವೆ ಅನ್ನೋ ಭಾವ ಇರಲಿಲ್ಲ. ಕೃಷ್ಣ ಒಬ್ಬ ಇದ್ದರೆ ನಾನು ಗೆಲ್ತೇನೆ ಅನ್ನೋ ಭಾವ ಇದ್ದದ್ದಕ್ಕೆ ಕಿರಿಯನಾಗಿ ನೀನು ಕೇಳ್ಕೊ ಅಂದರೆ ಕೃಷ್ಣ ನನ್ನ ಕೇಳ್ಕೊಂಡಲ್ಲ. ತಾನ್ ತಥೈವ ಭಜಾಮ್ಯಹಂ. ಅವನಿಗೆ ಸಂಖ್ಯೆಯ ಲೆಕ್ಕಾಚಾರ ಇಲ್ಲ, ಸೈನ್ಯದ ಮೇಲೆ ವಿಶ್ವಾಸ ಅಲ್ಲ, ಅವನಿಗೇನಿದ್ರು ಕೃಷ್ಣನ ಮೇಲೆ ವಿಶ್ವಾಸ. ಆ ವಿಶ್ವಾಸ ಅರ್ಜುನನಲ್ಲಿ ಇದ್ದದ್ರಿಂದ ಅದಕ್ಕೆ ತಕ್ಕಂತೆ ಕೃಷ್ಣ ಅರ್ಜುನನನ್ನು ಕ್ಷಣ ಕ್ಷಣಕ್ಕೆ ಸಾರಥ್ಯದ ನೆಪ ಮಾಡಿದರು. ಸುಮ್ಮನೆ ಸಾರಥ್ಯ ಅನ್ನೋದು ನೆಪ ಅಷ್ಟೆ. ಕ್ಷಣ ಕ್ಷಣಕ್ಕೆ ಅರ್ಜುನನನ್ನು ರಕ್ಷಣೆಗೈದ. ಇದು ಏ ಯಥಾ ಮಾಂ ಪ್ರಪದ್ಯಂತೆ. ಮೊದಲು ಬಂದ ದುರ್ಯೋಧನಿಗೆ ಹಾಗಾದರೆ ಅವಕಾಶ ಕೊಡಲಿಲ್ವೋ? ಕೊಟ್ಟ. ತಾಂಸ್ತಥೈವ ಭಜಾಮ್ಯ. ತನ್ನ ಸೈನ್ಯ ಏನು ನಾರಾಯಣಿ ಸೈನ್ಯ ಇತ್ತೋ ಅದನ್ನು ಅವನ ಜೊತೆಗೇ ಕೊಟ್ಟು ಕಳಿಸಿದ. ಯಾರೊಬ್ಬರ ಬಲವೂ ಕೂಡ ಅವನಿಗೆ ಜೊತೆಗಿದ್ದರೂ ಅವನಿಗೇನು ಅಭೀಷ್ಟ ಇತ್ತು, ಭಾರೀ ರಾಜ್ಯ ಸಂಪಾದನೆ ಮುಂದಾಗಿಬಿಡ್ತದೆ ಪಾಂಡವರನ್ನು ಸೋಲಿಸಿ ಅಂತ, ಅದು ಆಗದಂತೆಯೂ ಆಯ್ತು ಅದಕ್ಕೆ. ಹೀಗೆ ಕೃಷ್ಣನ ಮಹಿಮೆಯನ್ನು ಈ ಶ್ಲೋಕದ ಮೊದಲನೇ ಪಾದದಿಂದ ಅನುಸಂಧಾನ ಮಾಡಬೇಕಂತ. ಎರಡನೇ ಪಾದ ಮೊದಲನೇ ವಾಕ್ಯದಿಂದ, ಒಟ್ಟು ಒಂದು ಶ್ಲೋಕ ಗೀತೆಯಲ್ಲಿ 4 ಪಾದ ಇರ್ತದೆ. ಅದರಲ್ಲಿ ಮೊದಲ 2 ಪಾದ ದುರ್ಯೋಧನ ಅರ್ಜುನರ ಕಥೆಯನ್ನು ಸ್ಮರಿಸಿ ಅರ್ಜುನನನ್ನು ಹೇಗೆ ಭಗವಂತ ರಕ್ಷಿಸಿದ, ದುರ್ಯೋಧನನನ್ನು ಹೇಗೆ ಸಮಾಧಾನ ಪಡಿಸಿದ, ಇಬ್ಬರೂ ತನ್ನನ್ನು ಶರಣು ಬಂದವರಲ್ಲಿ ಒಬ್ಬನಿಗೆ ಹೇಗೆ ಇನ್ನೊಬ್ಬನಿಗೆ ಹೇಗೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸಿದ. ಇದು ನಮ್ಮ ಮೇಲ್ಬಿಟ್ಟ ಅಂಶ. ನಾವು ದುರ್ಯೋಧನನಂತೆ ಕೃಷ್ಣನನ್ನು ಶರಣು ಹೋಗೋದೋ, ಅರ್ಜುನನಂತೆ ಕೃಷ್ಣನನ್ನು ಶರಣು ಹೋಗೋದೋ. ದುರ್ಯೋಧನ ಬಯಸಿದ್ದು ಕೃಷ್ಣ ಸೃಷ್ಟಿಸಿದ ಸೈನ್ಯವನ್ನು. ನಾವು ಕೂಡ ಇವತ್ತು ಬಯಸೋದು ಕೇವಲ ಭಗವಂತ ಸೃಷ್ಟಿಸಿದ ವಿಷಯ ಪದಾರ್ಥದ ಸೈನ್ಯವನ್ನು.
ಹೆಚ್ಚು ಭೋಗದ ವಿಷಯಗಳು, ಅವುಗಳನ್ನು ಬಯಸ್ತೇವೆ. ಅದು ದುರ್ಯೋಧನನ ಕೈ ಹಿಡಿಲೇ ಇಲ್ಲ. ಆದರೆ ಜೊತೆಗೆ ಸಂಖ್ಯಾಬಲ ಜಾಸ್ತಿ ಆಯ್ತಷ್ಟೆ. 10ರೊಳಗೆ ಇನ್ನೊಂದು ಸೇರ್ಕೊಂಡದ್ದಕ್ಕೆ 10 ಮತ್ತು 1 11 ಸಂಖ್ಯೆ ಇದೆ ಅಕ್ಷೋಹಿಣಿ ನನ್ನ ಹತ್ರ ಅಂತ ಹೇಳ್ಕೊಳ್ಳಿಕ್ಕೆ ಆಯ್ತಷ್ಟೆ. ಆದರೆ ದುರ್ಯೋಧನಿಗೆ ಅದು ತಾತ್ಕಾಲಿಕ ಫಲ, ಸಂಖ್ಯಾಬಲ. ನಮ್ಮ ಜೀವನದೊಳಗೂ ನಾವು ಬಯಸೋದು ತಾತ್ಕಾಲಿಕವಾಗಿದ್ದಿದ್ರೆ ಕೃಷ್ಣನ ತಲೆ ಮೇಲೆ ಕೊಡ್ತೇವೆ ಅಂತ ಹೋಗೋದಾದರೆ ಕೃಷ್ಣ ಕೊಟ್ಟು ಕೈ ತೊಳ್ಕೊಳ್ತಾನೆ. ತಾನು ತಥೈವ ಭಜಾಮ್ಯಹಂ, ಅದಕ್ಕೆ ಎಷ್ಟು ಅವನು ಹೇಳ್ಕೊಳ್ಳಿಕ್ಕೆ ಬೇಕೋ ಅಷ್ಟೇ ಮಾಡಿಟ್ಟಿರ್ತಾನಂತೆ. ನಮ್ಮನ್ನು ಕೃಷ್ಣನನ್ನೇ ಶರಣು ಬಂದರೆ, ಅವನ ಪಾದವನ್ನೇ ಅವಲಂಬಿಸಿದರೆ ಅವನೊಬ್ಬ ಸಾಕು. ಸೋಲೋ ಗೆಲುವೋ, ಲಾಭವೋ ನಷ್ಟವೋ, ಜಯವೋ ಅಪಜಯವೋ, ಅವನೊಬ್ಬ ಸಾಕು ಅಂತ ಅವನನ್ನು ನಂಬಿದರೆ ಆವಾಗ ಭಗವಂತ ತನ್ನನ್ನೇ ಕೊಟ್ಟುಬಿಡ್ತಾನಂತೆ. ಈ ಅಂಶ ತನ್ನನ್ನೇ ಕೊಡುತ್ತಿಪ್ಪ. ಅದೆಲ್ಲ ಭಗವದ್ಗೀತೆ ವ್ಯಾಖ್ಯಾನ ಹರಿಕಥಾಮೃತಸಾರ ಅಂದರೆ ಬೇರೆ ಅಲ್ಲ. 2ನೇ ವಾಕ್ಯ ಇವತ್ತು ನಾವು ಅಧ್ಯಯನ ಮಾಡಿದ್ದು ಮಮ ವರ್ತಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇದಕ್ಕೆ 2 ಅರ್ಥ. ಅನುವರ್ತಂತೆ ಅನ್ನೋ ವರ್ಬ್ ಇದೆ, ಕ್ರಿಯಾಪದ. ಅನುಸರಿಸ್ತಾರೆ, ಅನುಸರಿಸ್ತಿದ್ರು, ಅನುಸರಿಸಬೇಕು, ಹೀಗೆ ಅಭಿಪ್ರಾಯ ಅಂತ. ಅದಕ್ಕೆ ಅನುವರ್ತಂತೆ, ಅದು ಕೃಷ್ಣನ ಮಾತು ಹಾಗಿರ್ತದೆ, ಅದು ಬಹಳ ಗಂಭೀರ. ಅನುಸರಿಸ್ತಿದ್ರು ಅಂದರೆ ನೀನು ಅನುಸರಿಸಬೇಕು ಅನ್ನೋದ್ರಲ್ಲಿ ಅಭಿಪ್ರಾಯ. ಈಗಲೂ ಅನುಸರಿಸ್ತಾರೆ, ಅದು ಕೂಡ ನೀನು ಅನುಸರಿಸಬೇಕು ಅನ್ನೋದಕ್ಕೆ ಪರಮಾತ್ಮ ಹೇಳೋದಂತೆ. ಇದಕ್ಕೊಂದು ಕಾರಣ ಇದೆ. ಬಹಳ ಹಿರಿಯರು ಯಾವುದನ್ನು ಅನುಸರಣೆ ಮಾಡ್ತಿರ್ತಾರೋ, ಬಹಳ ಹಿರಿಯರು ನಮಗೆ ಅವ್ರು ಯಾವುದನ್ನು ಅನುಸರಣೆ ಮಾಡ್ತಿರ್ತಾರೋ ಅದು ಮುಂದಿನವರಿಗೆ ಅನುಸರಣೆಗೆ ದಾರಿ, ಅದು ಪ್ರಮಾಣ ಅಂತ. ಸಯತ್ ಪ್ರಮಾಣಂ ಕುರುತೆ ಅಂತ ಹೇಳ್ತಾರೆ ಯಾವಾಗಲೂ. ಸಯತ್ ಪ್ರಮಾಣಂ ಕೃಷ್ಣನೇ ಮತ್ತೊಂದು ಕಡೆಯಲ್ಲಿ ಹೇಳಿದ. ಅದು ನಿಜವಾಗ್ಲೂ ಅವನಿಗೆ ಪ್ರಮಾಣ ಅಂತ ಆಗಿಬಿಡ್ತದೆ. ಅವರು ಹಾಗೆ ಮಾಡಿರ್ಲಿಲ್ವಾ, ನಾವು ಹಾಗೆ ಮಾಡಿದರೆ ತಪ್ಪಲ್ಲ. ಆಪ್ತವಾಕ್ಯ ಇದ್ದ ಹಾಗೆ ಅದು ಹಿರಿಯರ ದಾರಿ, ಅದನ್ನು ನಾವು ಅನುಸರಿಸಬೇಕು. ಹಾಗೆ ಕೃಷ್ಣ ಹೇಳ್ದ, ಹೇ ಪಾರ್ಥ, ಹೇ ಅರ್ಜುನ, ಮನುಷ್ಯ ಸರ್ವಶಃ ಮಮ ವರ್ತ್ಮ ಅನುವರ್ತಂತೆ. ನಾನು ನಡೆದ ದಾರಿಯಲ್ಲಿ ಅವರು ಅದನ್ನು ಅನುಸರಿಸಿ ಹೋಗಬೇಕಷ್ಟೇ ಅಂತಂದಿದ. ಇದರ ಅರ್ಥ ಏನು? ಮಹಾಭಾರತದಲ್ಲಿ ಇದಕ್ಕೆ ಸಾಕಷ್ಟು ಉದಾಹರಣೆ ಇದೆ. ಒಂದು ಸ್ಫುರಣ ಆದದ್ದನ್ನು ಅನುಸಂಧಾನ ಮಾಡ್ತೇವೆ. ಕೃಷ್ಣ ನಡೆದ ದಾರಿ ಯಾವುದು ಕಂಡುಕೊಳ್ಳಿಕ್ಕೆ ಬಹಳ ಜನ ಎಡವಿ ಬಿಟ್ರು. ಕೃಷ್ಣ ನಡೆದ ದಾರಿ ಅಂದರೆ ಕಳ್ಳತನನ, ಕೃಷ್ಣ ನಡೆದ ದಾರಿ ಸುಳ್ತನನ, ಕೃಷ್ಣ ನಡೆದ ದಾರಿ ಗೋಪಿಕಾ ಸ್ತ್ರೀಯರ ಜೊತೆಗೆ ಮಾಡಿದ ವಿಹಾರನ. ಕೃಷ್ಣ ನಡೆದ ದಾರಿ ಅಂದರೆ ಏನದು? ನನ್ನ ದಾರಿಯನ್ನು ಮನುಷ್ಯರು ಅನುಸರಿಸಬೇಕು ಅಂತ ಕೃಷ್ಣ ಅಪೇಕ್ಷೆ ಪಡ್ತಾ ಇದ್ದಾನೆ. ಮಮ ವರ್ತ್ಮ ಅನುವರ್ತಂತೆ. ಮಮ ವರ್ತ್ಮ ಅಂತ, ವರ್ತಮ ಅನ್ನೋ ಶಬ್ದ ದಾರಿ ಅನ್ನೋ ಅರ್ಥ ಇದೆ. ಕೃಷ್ಣನ ದಾರಿ ಯಾವುದು ಅಂತ ಕಂಡುಕೊಳ್ಳೋದೇ ಅದ್ಭುತ ಇಲ್ಲಿ. ಅದಕ್ಕೆ ಸ್ಪಷ್ಟಪಡಿಸ್ಬೇಕು ಅಂದರೆ ಗೀತೆಯಲ್ಲೇ ಗೀತೆಗೆ ವ್ಯಾಖ್ಯಾನ ಇದೆ. ಕೃಷ್ಣ ಹಿಂದೆ ಮುಂದೆ ಹೇಳಿರ್ತಾನೆ, ಆ ಹಿಂದೆ ಹೇಳಿದ್ದನ್ನು ಯೋಜನೆ ಮಾಡ್ಕೊಳ್ಬೇಕು, ಅಥವಾ ಮುಂದೆ ಅದರ ಹೇಳಿದ್ದನ್ನು ಅದನ್ನು ಇಲ್ಲಿ ಯೋಜನೆ ಮಾಡ್ಕೊಳ್ಬೇಕು. ಕೃಷ್ಣನ ದಾರಿ ಯಾವುದು? ಕೃಷ್ಣನ ದಾರಿ ಬೇರೆ ಯಾವುದೂ ಅಲ್ಲ. ಸ್ವತಃ ಕೃಷ್ಣ ಹೇಳ್ದ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ನನ್ನನ್ನು ಕರ್ಮಗಳು ಯಾವುದು ಬಂದು ಕಟ್ಟಿ ಹಾಕ್ಲಾರು, ಅವುಗಳಿಗೆ ಅಷ್ಟು ಶಕ್ತಿ ಇಲ್ಲ ನನ್ನನ್ನು ಕಟ್ಟಿ ಹಾಕುವಷ್ಟು. ನನಗೆ ಕರ್ಮ ಮಾಡಿದ ಮೇಲೆ ಫಲದಲ್ಲಿ ಆಸೆಯೂ ಇಲ್ಲ. ತಥಾಪಿ ಆದರೂ ನಾನು ವರ್ತಯೇವಚ ಕರ್ಮಣಿ ಅಂತಂತಾನೆ. ಆದರೂ ಕೂಡ ನಾನು ನನ್ನ ಕರ್ತವ್ಯ ಕರ್ಮ ಮಾಡಬೇಕು ಅಂತ ಮಾಡ್ತಾನೇ ಇರ್ತೀನಿ. ಆದರೂ ನಾನು ಕರ್ಮದಲ್ಲಿ ರತನಾಗಿದೆ. ಫಲದಲ್ಲಿ ಆಸೆ ನನಗಿಲ್ಲ, ಕರ್ಮಗಳು ಯಾವುದರ ಲೇಪವೂ ನನಗಿಲ್ಲ. ಆದರೂ ಕೂಡ ನಾನು ಕರ್ಮದಲ್ಲೇ ನಾನು ಯಾವಾಗಲೂ ರತನಾಗಿದ್ದೇನೆ. ಇದು ಕೃಷ್ಣ ಹೇಳುವ ಒಂದು ಮಾತು. ಈ ಮಾತು ಇಲ್ಲಿ ಹೇಳ್ತಾ ಇರುವ ಮಮ ವರ್ತ್ಮ ಅನುವರ್ತಂತೆ ಅನ್ನೋ ಮಾತಿಗೆ ವ್ಯಾಖ್ಯಾನ. ಯಾವುದು ಕೃಷ್ಣ ನಡೆದ ದಾರಿ ಹಾಗಾದರೆ ಅಂದರೆ, ಫಲದ ಆಸೆ ಇಲ್ಲದೆ ಪ್ರಾಮಾಣಿಕವಾಗಿ ವಿಹಿತವಾದಂತಹ ಕರ್ಮವನ್ನು ನಾವು ಇರುವರೆಗೂ ಮಾಡಿಕೊಂಡು ಹೋಗೋದಿದೆ ಅಲ್ಲ, ಅದೇ ಕೃಷ್ಣನ ವರ್ತಮ ಅಂತ ಅರ್ಥ. ನಾವು ಯಾವುದೇ ಸೆಕ್ಟರ್ನಲ್ಲಿ ಇರಲಿ, ಯಾವ ಸೆಕ್ಟರು ಅಂತ ಕೃಷ್ಣ ಗೀತೆಯಲ್ಲಿ ಹೇಳಬೇಕಾಗಿಲ್ಲ.
ಒಂದು ಸ್ವಧರ್ಮ ಅಂತ ಒಂದು ಅದ್ಭುತವಾದ ಶಬ್ದ ಆಡಿದಾನೆ. ಸ್ವಧರ್ಮ, ಸ್ವಕರ್ಮ, ಈ ಶಬ್ದವನ್ನು ಆಡಿ ಕೃಷ್ಣ ಅವರವರಿಗೆ ಆ ಶಬ್ದದ ಅರ್ಥ ನೀವು ಮಾಡಿಕೊಳ್ಳಿ ಅಂತ ಅಭಿಪ್ರಾಯ. ಶಾಸ್ತ್ರಗಳು ಸಹಾಯ ಮಾಡ್ತವೆ. ಆ ರೀತಿ ಅರ್ಜುನನಿಗೆ ಹೇಳಿಕೊಟ್ಟಂತೆ ನಮಗೂ ಹೇಳ್ತಾರೆ. ಹಾಗೆ ಇದಕ್ಕೆ ಹೆಣ್ಣು ಅಂತಲ್ಲ, ಗಂಡು ಅಂತಲ್ಲ, ಲಿಂಗ ತಾರತಮ್ಯ ಇಲ್ಲ, ಜಾತಿ ತಾರತಮ್ಯ ಅಲ್ಲ, ಮತ ತಾರತಮ್ಯ ಹೇಳಲಿಲ್ಲ ಕೃಷ್ಣ. ಸ್ವಧರ್ಮ ಅಂತಂದ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಒಂದು ಶಬ್ದ ಕೃಷ್ಣ ಆಡಿದಾನೆ ಅಂದರೆ ಓದೋವನಿಗೆಲ್ಲ ಸ್ವಶಬ್ದದಿಂದ ತನ್ನ ಬಗ್ಗೆ ತಾನು ಎಚ್ಚರಿಸ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅದನ್ನೇ ಮಮ ವರ್ತಮ ಅಂತ ಕರೆದ. ಕೃಷ್ಣ ಹೇಳೋದು ಅದೇ, ಫಲದ ಆಸೆ ಬಿಟ್ಟು ನೀನು ಮಾಡಬೇಕಾದ ಕರ್ತವ್ಯ ಕರ್ಮವನ್ನು ಭಗವಂತನ ಪೂಜಾ ರೂಪವಾಗಿ ನಡೆಸು ಅಂತ ಹೇಳಬೇಕಾಗಿದೆ. ಅದನ್ನು ತಾನು ಮಮ ವರ್ತಮ ಅಂತ ತನ್ನ ದಾರಿ, ತನ್ನ ಮಾರ್ಗ ಅಂತ ಪರಿಚಯಿಸಿ ಎಲ್ಲ ಮನುಷ್ಯರು ಕೂಡ ಹೀಗೆ ನಡೀಲಿ ಅಂತ ನಾನು ಆದೇಶಿಸ್ತೇನೆ. ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇದಕ್ಕೊಂದು ಉದಾಹರಣೆ ಭಾಗವತದಲ್ಲಿ ಬರ್ತದೆ. ಒಮ್ಮೆ ನಾರದರು ಶ್ರೀಕೃಷ್ಣನ ಭೇಟಿ ಆಗಬೇಕು ಅಂತ ಪ್ರಾಯ ಸೂರ್ಯೋದಯಕ್ಕೆ ಹೊರಟು ಬಂದುಬಿಟ್ರಂತೆ. ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಿಗೆ ಬರ್ಬೋದಿತ್ತೇನೋ, ಅವತ್ತೇನೋ ಸ್ವಲ್ಪ ಹೆಚ್ಚಿನ ಮಾತಾಡೋದಿತ್ತು ಅನ್ನಿಸ್ತದೆ. ಸೂರ್ಯೋದಯಕ್ಕೆ ಬಂದುಬಿಟ್ಟಿದ್ದಾರೆ. 16,108 ಜನ ಸ್ತ್ರೀಯರು, ಕೃಷ್ಣನಿಗೆ ಪತ್ನಿಯರು. ಬೇರೆ ಬೇರೆ ಮನೆಗಳು ಕಟ್ಟಿಸಿದಾನೆ ದ್ವಾರಕಾಪಟ್ಟಣದಲ್ಲಿ. ದ್ವಾರಕಾಧೀಶ ಒಂದು ಮನೆಗೆ ಹೋಗಿ ಬಾಗಿಲು ತಟ್ತಿದ್ರಂತೆ. ಕೃಷ್ಣ ಇದ್ದಾನ ಅಂತ ಭಾಗವತ ಕಥೆ ಹೇಳ್ತದಿದ್ದನು. ಕೃಷ್ಣ ಇದ್ದಾನ ಅಂತ ಕೇಳಿದ್ರಂತೆ. ದೇವರ ಕೋಣೆಯಲ್ಲಿ ಪ್ರಾತಃ ಸ್ತೋತ್ರ ಹೇಳ್ತಾ ಇದ್ದಾನೆ. ನೀವು ಬಂದಿದ್ದೀರಿ ಅಂತ ಬೇಕಂದ್ರೆ ಹೇಳು ಅಂದರೆ ಹೇಳ್ತೇನೆ ಅಂತ ಅನ್ಲಂತ ಹೆಂಡತಿ. ಅಯ್ಯೋ, ಪ್ರಾತಃ ಸ್ತೋತ್ರ ಹೇಳ್ತಿದ್ದಾಗ ನಾನು ಹೋಗಿ ಡಿಸ್ಟರ್ಬ್ ಮಾಡೋದೆ ಬೇಡ, ಆಮೇಲೆ ಬರ್ತೇನೆ ಅಂತಂತ ಹೇಳಿ ಮುಂದಿನ ಮನೆಗೆ ಹೋದ್ರಂತೆ. ಅಲ್ಲಿ ಹೋಗೋಷ್ಟರಲ್ಲಿ ಸಮಯ ಮತ್ತೆ ಗತಿಸಿತ್ತಲ್ಲ. ನೋಡಿ, ಸೂರ್ಯೋದಯ ಆಗ್ತಾ ಇದೆ, ಅರ್ಘ್ಯ ಕೊಡ್ತಿದ್ದಾರೆ. ಬೇಕಂದ್ರೆ ನೀವು ಬಂದಿದ್ದೀರಿ, ಬರ್ರಿ, ಸ್ವಾಗತ, ಕೃಷ್ಣನಿಗೆ ಹೇಳ್ತೀನಿ. ಬೇಡ ಬೇಡ, ಅರ್ಘ್ಯ ಕೊಡ್ತಿದ್ದಾನೆ, ಯಾಕೆ ಮಾತಾಡ್ಸೋದು, ಆಮೇಲೆ ಬರ್ತೇನೆ ಅಂತ. ಮತ್ತೊಂದು ಮನೆಗೆ ಹೋದ್ರು, ಪೂಜೆ ಕೂತಿದ್ದಾನೆ ಅಂತಂದ್ರಂತೆ. ಇನ್ನೊಂದು ಮನೆಗೆ ಹೋದ್ರು, ಅರ್ಚನೆ ನಡೆಸಿದ್ದಾನೆ ಅಂತಂದ್ರು. ಮತ್ತೊಂದು ಮನೆಗೆ ಹೋದ್ರು, ನೈವೇದ್ಯ ಮಾಡ್ತಿದ್ದಾನೆ ಅಂದರು. ಇನ್ನೊಂದು ಮನೆಗೆ ಹೋದರು, ಇಲ್ಲ ಈಗ ತಾನೇ ಅತಿಥಿಗಳಿಗೆ ಭೋಜನ ಕೂಡಿಸಿದ್ದಾನೆ ವೈಶ್ವದೇವ ಮಾಡಿ ಅಂತಂದರು. ಹೀಗೆ ಕೃಷ್ಣನ ಮನೆಗಳನ್ನು ಸ್ವತಃ ನಾರದರು ಖುದ್ದಾಗಿ ಕೃಷ್ಣ ಏನು ಮಾಡ್ತಿದ್ದಾನೆ, ಯಾಕಂದರೆ ಅವ್ರಿಗೆ ಗೊತ್ತು ಭಗವದ್ಗೀತೆಯಲ್ಲಿ ಮಮ ವರ್ತಮಾನು ವರ್ತಂತೆ ಅಂತ ಹೇಳಿದ್ದಾನೆ. ಹೇಳ್ದ ಹಾಗೆ ನಡೀತಾನೋ ಇಲ್ವೋ ವ್ಯತ್ಯಾಸ ಅರ್ಥ ಆಗ್ತದೆ. ನಾವೆಲ್ಲ ಹೇಳ್ದಾಗ ನಡೀತೇವೆ ಅಂತಿಲ್ಲ, ಕೃಷ್ಣ ಹೇಳ್ದ ಹಾಗೆ ನಡೀತಾನೆ. ಇದಕ್ಕೆ ನಾರದರು ಮನೆ ಮನೆಗೆ ಹೋದರೆ ಎಲ್ಲೊಂದು ಕಡೆಯಲ್ಲೂ ಕೃಷ್ಣ ನಿಷ್ಕ್ರಿಯನಾಗಿ ಕುಳಿತಿದ್ದಾನೆ ಅಂತಿಲ್ಲ. ಜಗತ್ಪತಿ, ಜಗದೊಡೆಯ, ಸರ್ವಾಂತರ್ಯಾಮಿ, ಸರ್ವರನ್ನು ನಿಯಂತ್ರಿಸುವವ, ಏನು ಮಾಡದಿದ್ರೂ ನಡೀತದೆ, ಏನು ಮಾಡಬೇಕಾಗಿಲ್ಲ, ಯಾವಾಗಲೂ ಸುಮ್ಮನೆ ಕೂಡ್ಲಿಕ್ಕೆ ಅವಕಾಶ ಇದೆ. ಆದರೆ ಭೂಮಿಯಲ್ಲಿ ಬಂದ ಕೃಷ್ಣ 16,108 ಮನೆಗಳಲ್ಲಿಯೂ ಸಕ್ರಿಯನಾಗಿದ್ದಾನೆ ಯಾವಾಗಲೂ ಅಂತಂದರೆ ಶ್ರೀಕೃಷ್ಣ ಏನು ತೋರಿಸ್ಬೇಕಾಗಿದೆ? ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಯಾವಾಗಲೇ ಬರಲಿ, ನಾನು ಸಕ್ರಿಯನಾಗಿದ್ದದ್ದನ್ನು ನೋಡಿಯೇ ತಾನೇ ಮನುಷ್ಯರು ಅದನ್ನು ನಡೆಸಬಲ್ಲರು. ಈ ತಿಳುವಳಿಕೆ ಜಗತ್ತಿಗೆ ಕೊಡಬೇಕಿದೆ. ದೈನಂದಿನ ನಿತ್ಯ ಕರ್ಮಗಳನ್ನು ಮಾಡಿರಿ, ಜೊತೆಗೆ ನಿಮ್ಮ ಒಳಗಿರುವ ಆತ್ಮನನ್ನು ಚೆನ್ನಾಗಿ ಬೆಳೆಸ್ರಿ, ನೀವು ಯಾರು ಅಂತ ವಿಮರ್ಶಿಸ್ಕೊಳ್ರಿ, ಅವನೊಟ್ಟಿಗೆ ಮಾತನಾಡ್ರಿ, ಅವನನ್ನು ತಿದ್ದುಪಡಿ ಮಾಡಿಕೊಳ್ರಿ. ಸರಿ ಇದೆ ಅಂದರೆ ಸರಿ ಇದೆ ಅಂದ್ಕೊಳ್ರಿ, ಇಲ್ಲ ಅಂದರೆ ತಪ್ಪಿದೆ ಅಂತ ಆತ್ಮಶೋಧನೆಯನ್ನು ಮಾಡಿಕೊಳ್ರಿ. ನಾನು ನಡೆದ ದಾರಿಯಲ್ಲಿ ನಡೆದು ನನ್ನನ್ನು ಆರಾಧಿಸಿ ಆಮೇಲೆ ನನ್ನ ಬಳಿಗೆ ನೀವು ಬರ್ರಿ ಅಂತ ಕೃಷ್ಣ ತೋರಿಸ್ಬೇಕಾಗಿದೆ. ಅದಿಷ್ಟು ಈ ಶ್ಲೋಕದಲ್ಲಿ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ. ಶ್ಲೋಕ ಏನಾಗಿದೆ ಅಂದರೆ ಮೊದಲನೇ ವಾಕ್ಯ ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ, ಅದು ಪ್ರತಿಜ್ಞೆ. ಆಮೇಲೆ ವಿವರಣೆ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಮೊದಲಿನಿಂದ ಸಾಲು ಓದ್ಕೊಂಡು ಬಂದರೆ ಒಂದು ಅರ್ಥ ಆಗ್ತದೆ, ಕೆಳಗಿನಿಂದ ಸಾಲು ಓದ್ಕೊಂಡು ಬಂದರೆ ಮತ್ತೊಂದು ಅರ್ಥ ಆಗ್ತದೆ. ಎರಡನ್ನೂ ನಾವು ಅನುಭವಿಸ್ಬೋದು. ಯಾಕಂದರೆ ಇದು ಕೃಷ್ಣನ ಎರಡು ಮುಖದಿಂದ ಬಂದ ಮಾತು.
ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ ಅಂತಾರೆ ಪದ್ಮಪುರಾಣದಲ್ಲಿ ಬರುವ ಮಾತು. ಭಗವಂತನ ಸಾಕ್ಷಾತ್ ಮುಖಪದ್ಮದಿಂದ, ಎರಡು ಮುಖದಿಂದ, ಒಂದು ವೇದವ್ಯಾಸ ಮುಖದಿಂದ ಮಹಾಭಾರತದ ರೂಪವಾಗಿ, ಕೃಷ್ಣ ರೂಪದಿಂದ ಗೀತೆಯ ರೂಪವಾಗಿ, ಎರಡು ಮುಖ ಕಮಲದಿಂದ ಹೊರಹೊಮ್ಮಿದಂತಹ ಬಹಳ ಅದ್ಭುತವಾದ ಗ್ರಂಥ ಅದು ಭಗವದ್ಗೀತೆ. ಅದಕ್ಕಿದಕ್ಕೆ ಮಹತ್ವ ಹೆಚ್ಚು. ಎರಡೆರಡು ಭಗವಂತನ ಮುಖದಿಂದ ಬಂತು. ಆದ್ದರಿಂದ ಪ್ರತಿ ಶ್ಲೋಕ ಅರ್ಥೈಸ್ಕೊಳ್ತಾ ಇದ್ರೆ ಕೃಷ್ಣನೇ ನಮ್ಮ ಕೈ ಗಟ್ಟಿ ಹಿಡಿದು ನಾನು ನಡೆಸ್ತೇನೆ ಅಂತ ನಡೆಸ್ತಾ ಇರ್ತಾನೆ. ಇಷ್ಟೆಲ್ಲ ಮುಗೀತು ಯುದ್ಧ. ಶಿಬಿರಕ್ಕೆ ಹೋದ್ರು ಎಲ್ಲರೂ, ಶಾಂತವಾಯಿತು ಯುದ್ಧ ಭೂಮಿ. ಗೀತೆಗೆ ಎಷ್ಟು ಮಹತ್ವ ಅನ್ಲಿಕ್ಕೆ ಒಂದು ಅಂಶ ಮಹಾಭಾರತದಲ್ಲಿ ಬರ್ತದೆ. ಶಾಂತ ಆಯಿತು, ಇನ್ನೇನು ಸಮಸ್ಯೆಗಳಿಲ್ಲ. ಧರ್ಮರಾಜ ರಾಜ, ಭೀಮ, ಅರ್ಜುನ ಅವರವ್ರದ್ದೇ ಆದಂಥ ಒಬ್ಬ ಧನಾಧ್ಯಕ್ಷ, ಒಬ್ಬ ಕೋಶಾಧ್ಯಕ್ಷ ಅಂತ ಅವನವನಿಗೆ ಯುವರಾಜ ಅಂತೆಲ್ಲ ಮಾಡಬೇಕು. ಎಲ್ಲ ಮಾಡಿ ಆಯಿತು. ಬಹಳ ಸಂತೋಷ. ಎಲ್ಲರೂ ಹೊಸ ಹೊಸ ವಸ್ತ್ರ ಧರಿಸಿದ್ದಾರೆ. ಪಾಂಡವರಿಗೆ ರಾಜ್ಯ ಸಿಕ್ಕಾಯಿತು, ಹಸ್ತಿನಾವತಿ ಅಧಿಪತಿಗಳಾದರು. ಇನ್ಯಾವುದೇ ಥರದ ಬಹಳ ದೊಡ್ಡ ಸಮಸ್ಯೆ ಅಂತೂ ಉಳಿಲೇ ಇಲ್ಲ ರಾಷ್ಟ್ರದಲ್ಲಿ. ಆವಾಗ ಅರ್ಜುನನ ಮನಸ್ಸಿನಲ್ಲಿ ಗೀತೆ ಕೇಳಿದ್ರ ನೆನಪಾಯ್ತಂತೆ. ಕೃಷ್ಣನನ್ನು ಬರಮಾಡಿಕೊಂಡ. ಕೃಷ್ಣ, ಬಹಳ ಟೆನ್ಷನ್ ಇತ್ತು ಯುದ್ಧದ ಭೂಮಿಯಲ್ಲಿ, ನೀನು ಹೇಳಿದ್ದು ಸ್ವಲ್ಪ ನನಗೆ ಮರ್ತೋಗ್ಬಿಟ್ಟಿದೆ, ಈಗ ಯಾವ ಟೆನ್ಷನ್ ಇಲ್ಲ ಅಂದ. ಈಗ ಯಾವ ಟೆನ್ಷನ್ ಇಲ್ಲ ನೋಡು, ರಾಜ್ಯ ಸಿಕ್ತು, ನೀನು ಕೊಡಿಸಿದಿ, ಗೆಲ್ಲಿಸಿದಿ, ಎಲ್ಲ ಮುಗಿದಿದೆ. ಈಗ ಒಂದ್ಸಲಿ ಭಗವದ್ಗೀತೆ ಹೇಳ್ಬಿಡು. ಯಾಕಂದ್ರೆ ಈಗ ಸಹಜವಾಗಿ ಸರಳವಾಗಿ ಕೇಳ್ಕೊಳ್ಬೋದು, ರೆಕಾರ್ಡ್ ಮಾಡ್ಕೊಳ್ಬೋದು ಅಂತ ಅರ್ಜುನ ಕೃಷ್ಣನನ್ನು ಕೇಳಿದ್ನಂತೆ. ನೀನೀಗೇನು ಟೆನ್ಷನ್ ಇಲ್ಲ, ಆರಾಮಿದ್ದೇನೆ ಅಂತ ಅನಿಸ್ತಾ ಇದೆ, ಆದರೆ ನನಗಷ್ಟು ನಾನು ನೆನಪಿಲ್ಲ, ಸ್ಫುರಣೆ ಇಲ್ಲ ಅಂತ. ಸರ್ವಜ್ಞನ ಬಾಯಲ್ಲಿ ಬಂದ ಮಾತು. ನನಗೆ ಆ ಸ್ಫುರಣೆ ಈಗಿಲ್ಲ, ಅದಕ್ಕೆ ಗೀತೆಯನ್ನು ಈಗ ಹೇಳಲ್ಲ ಅಂತಂದಂತೆ. ಇದು ಮಹಾಭಾರತದಲ್ಲಿ ಬರುವ ಮಾತು. ಅದಕ್ಕೆ ವ್ಯಾಸರಂತಾರೆ, ಸರ್ವಜ್ಞನಾದ ಕೃಷ್ಣನಿಗೆ ಸ್ಫುರಣೆ ಇಲ್ಲ ಅಂತಂತಾನಲ್ಲ, ಸರಿನೇ ಇದು? ಅದರ ಅಭಿಪ್ರಾಯ ಗೀತೆ ಕೇಳದಾಗೆಲ್ಲ ಹೇಳೋದಲ್ಲ ಅಂತ. ಅದರದ್ದೇ ಆದ ಸ್ಯಾಂಟಿಟಿ ಇದೆ. ಹಾಗಾಗಿ ಆ ಸ್ಯಾಂಟಿಟಿ ಉಳಿಸ್ಬೇಕು, ಅದನ್ನು ಜಗತ್ತಿಗೆ ತಿಳಿಸ್ಬೇಕು, ಹಾಗೆ ಅದನ್ನು ಬೆಳೆಸ್ಬೇಕು. ಈ ಎಲ್ಲ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ಇಟ್ಟಂತೆ ಭಗವಂತ. ತಾನು ಸ್ವತಃ ಸರ್ವಜ್ಞನಾದರೂ ಆವಾಗೇ ಅಷ್ಟೇ ಹೇಳಿದ್ದೇನೆ, ಇವಾಗಷ್ಟು ನಂಗೆ ಸ್ಫುರಣ ಆಗ್ತಾ ಇಲ್ಲ, ಅದನ್ನು ಬಿಟ್ಬಿಡೋದನ್ನು ಅಂತ ಅನ್ಕೊಂಡಂತೆ. ಅಂದರೆ ಗೀತೆಯ ಮಹತ್ವನೂ ಅರ್ಥ ಮಾಡಿಕೊಳ್ಬೇಕು. ಗೀತೆ ಅಂದರೆ ಕೃಷ್ಣನದೇ ಒಂದು ರೂಪ ಅಂತ ಹೇಳಿ ತಿಳ್ಕೊಳ್ಬೇಕು. ಪ್ರತಿ ಶ್ಲೋಕಗಳ ವಾಕ್ಯವನ್ನು ಚೆನ್ನಾಗಿ ಮನನ ಮಾಡಬೇಕು. ಅದರ ಅರ್ಥಕ್ಕೆ ತಕ್ಕ ಮಹಾಭಾರತದಲ್ಲಿ ಬರುವ ಎಕ್ಸಾಂಪಲ್ಸನ್ನು ಅಪ್ಲೈ ಮಾಡಿಕೊಳ್ಬೇಕು. ಅದು ಇವತ್ತಿನ ಪ್ರಪಂಚಕ್ಕೆ ಹೇಗೆ ಆಗ್ತದೆ ಪ್ರಸ್ತುತ ಅನ್ನೋದನ್ನು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಗೀತೆಯಲ್ಲಿ ಅಪೂರ್ವತೆಯನ್ನು ತುಂಬಿದ್ದಾನೆ. ಹಾಗಾಗಿ ಗೀತೆ ಪ್ರಸ್ತುತ, ಇರ್ರೆಲೆವೆಂಟ್ ಅಲ್ಲ, ರೆಲೆವೆನ್ಸಿ ಮಾಡಿ. ಮಹಾಭಾರತ ನಿರ್ಣಯ ಒಂದೆರಡು ಎಲ್ಲಾದ್ರೂ ಹೈಲೈಟ್ ಮಾಡ್ಬೋದಾ? ಆವಾಗಲೇ ಹೇಳಿದ ಮಹಾಭಾರತಾತ್ಮಯಣೆ, ಆವಾಗಲೇ ತಿಳಿಸಿದ ಮಹಾಭಾರತಾತ್ಮಯಣೆ ಅಂದರೆ ಆ ದುರ್ಯೋಧನ ಮತ್ತು ಅರ್ಜುನ ಬಂದದ್ದು ಇಬ್ಬರದು ಪ್ರಸಂಗವನ್ನು ಸ್ವತಃ ಮಧ್ವಾಚಾರ್ಯರೇ ಮಹಾಭಾರತ ತಾತ್ಪರ್ಯದಲ್ಲಿ ಕಿರಿಯನಿಗೆ ಸ್ಥಾನ ಕೊಡಬೇಕು, ಹಿರಿಯ ಮೊದಲು ಕೇಳ್ಕೊಳ್ಳೋದಲ್ಲ, ಇವೆಲ್ಲ ಮಧ್ವಾಚಾರ್ಯ ಹೇಳಿದ್ದು ತಾತ್ಪರ್ಯದಲ್ಲಿ. ಅದನ್ನೇ ನಿಮಗೆ ನಾನು ಪರಿಚಯಿಸಿದೆ. ಅದು ಮಹಾಭಾರತ ತಾತ್ಪರ್ಯದ ಅಂಶವೂ ಅದ್ಭುತ. ಹಾಗಾಗಿ ಗೀತೆಗೆ ಭಗವತ್ಪಾದರು ಎರಡು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತಕ್ಕೆ ಒಂದು, ಗೀತೆಗೆ ಎರಡು. ಭಗವದ್ಗೀತೆಗೆ ಒಂದು ಭಾಷ್ಯ ಅಂತ ಬೇರೆ ಬರೆದಿದ್ದಾರೆ, ಭಗವದ್ಗೀತೆಗೆ ಒಂದು ತಾತ್ಪರ್ಯ ಅಂತ ಒಂದು ಬೇರೆ ಬರೆದಿದೆ. ಯಾಕಂದರೆ ಗೀತೆ ಅಷ್ಟು ಎಲ್ಲರನ್ನ ಆಕರ್ಷಣೆ ಮಾಡ್ತಂತೆ. ಕೃಷ್ಣನೇ ಹಾಗೆ, ಅವನ ಹೆಸರೇ ಹಾಗೆ, ಎಲ್ಲರನ್ನ ಆಕರ್ಷಣೆ ಮಾಡ್ತೇನೆ ಅಂತಾನೆ. ಹಾಗೆ ಗೀತೆಯ ಮಾತು ಇಡೀ ಪ್ರಪಂಚದ ಪ್ರತಿಯೊಬ್ಬ ಜೀವ, ಅಂದರೆ ಅವನು ಸ್ವಲ್ಪ ಬುದ್ಧಿವಂತನಾಗಿದ್ದರೂ ಸಾಕು, ಅವನನ್ನು ಆಕರ್ಷಿಸಿಬಿಡ್ತು. ಭಾಳ ಬುದ್ಧಿವಂತನಾದ್ರಂತೂ ತಲೆನೇ ಅವನನ್ನು ಪೂರ್ಣ ಮುಳುಗಿಸ್ಕೊಂಡೇ ಬಿಡ್ತದೆ ಗೀತೆ, ಹಂಗಿದೆ. ಹಾಗಾಗಿ ಎಲ್ಲರನ್ನು ಆಕರ್ಷಿಸುವಂಥ ಭಗವದ್ಗೀತೆಯ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅನ್ನೋ ಮಾತನ್ನು ಇವತ್ತು ನಿಮ್ಮ ಮನೆಯಲ್ಲಿ ಪ್ರೇರಣೆ ಆದಂತೆ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಕೃಷ್ಣ ಎಲ್ಲರನ್ನು ಅನುಗ್ರಹಿಸಲಿ. ನಾನು ನಿನ್ನೆ ಏನು ತಿರುಪತಿಯಿಂದ ಬರ್ತಿದ್ದೆ, ಬೇರೆ ಬೇರೆ ಮನೆಯಲ್ಲಿ ಬೆಳಗ್ಗೆ ಒಬ್ಬರ ಮನೆಯಲ್ಲಿ ಪ್ರವಚನ,
ಈ ಸಾಯಂಕಾಲ ಇನ್ನೊಂದು ಕಡೆಯಲ್ಲಿ ಹೋಗ್ಬೇಕಿತ್ತು, ಹ್ಮ್. RR ನಗರಕ್ಕೆ. RR ನಗರ. ದೂರ ಏನಿಲ್ಲ. ಇಲ್ಲೇ ಸರಿ, ಇದ್ದಕ್ಕಿದ್ದಂತೆ ಫೋನ್ ಮಾಡಿದ್ರು, ಚಾತುರ್ಮಾಸ್ಯದ ಪ್ರಯುಕ್ತ ನಿಮಗೆ ನಾನು ಇದನ್ನು ಮಾಡಬೇಕಿತ್ತು ದಾನ. ಚಾತುರ್ಮಾಸ್ಯದ ಪ್ರಯುಕ್ತ ದಾನದ ವಿಶೇಷ, ಕಾರ್ತೀಕ ಮಾಸದ ಪಂಚಮಿವರೆಗೂ ಧಾತ್ರಿ ಹವನಕ್ಕೆ ಅವಕಾಶ ಕೊಟ್ಟಿದೆ. ಕಾರ್ತೀಕ ಮಾಸದಲ್ಲಿ ಭಾನುವಾರ ಇಲ್ಲ, ಭಾನುವಾರ ಧಾತ್ರಿ ಹವನ ಮಾಡೋದು ಬೇಡ ಅಂತ ಮಾಸ ಮಹಾತ್ಮೆ ನಮಗೆ ತಿಳಿಸ್ಕೊಡ್ತದೆ. ಅವತ್ತಿನ ದಿವಸ ನೆಲ್ಲಿಕಾಯಿಯನ್ನು ಸೇವಿಸಬಾರ್ದಂತೆ. ಭಾನುವಾರದ ದಿವಸ ಧಾತ್ರಿಯನ್ನು ಸೇವಿಸೋದು ಬೇಡ ಅಂತ ಸ್ಪಷ್ಟವಾಗಿ ಮಾತುಗಳನ್ನು ಆಡ್ತದೆ. ಹಾಗಾಗಿ ಭಾನುವಾರ ಬಿಟ್ಟು ಶನಿವಾರ ಪಂಚಮಿವರೆಗೂ ಅವಕಾಶ. ಇದು ಕಾರ್ತೀಕ ಮಾಸ ಮಹಾತ್ಮೆ. ಹಾಗಾಗಿ ಕಾರ್ತೀಕ ಮಾಸದ ಈ ಒಂದು ಕೊನೆ ಘಟ್ಟಗಳಲ್ಲಿ ಇದು ಒಂದು ದಿನಗಳು, ಈ ಪ್ರತಿಪದ್ಧತೆಯಿಂದ ಹಿಡ್ಕೊಂಡು ಪಂಚಮಿವರೆಗೂ. ಇನ್ನು ಮುಂದೆ ಹಾಕಿದ್ರೆ ಮತ್ತೆ ಮಾಸ ಮುಗಿದು ಹೋಗ್ತಿತ್ತು, ಚಾತುರ್ಮಾಸ್ಯವು ಪೂರ್ಣ ಆಗ್ತಿರ್ಲಿಲ್ಲ ಅಂತ ನನಗನಿಸಿ ಅಷ್ಟರಲ್ಲೇ ಸರಿ, ಹಾಗಾದ್ರೆ ನಾಳೆ ಬರ್ಬೋದಾ ಅಂತ ಕೇಳಿದೆ. ದೇವರ ಪ್ರೇರಣೆಯಂತೆ ಇವತ್ತೇ ಬರೋ ಹಾಗೆ ಮಾಡಿದ. ಇದರಿಂದ ನಿಮ್ಮ ಕುಟುಂಬಕ್ಕೆ, ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೆ ಭಗವಂತ ಹಿತೋಪೇತಿಶಯವಾಗಿ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ, ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡಲಿ, ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅಭಿವೃದ್ಧಿ ಮಾಡಲಿ. ದೇವರಲ್ಲಿ ಪ್ರಾರ್ಥಿಸಿ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಹರೇ